ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಇದು ಪೂರ್ವಾಚಾರ್ಯ ಧರ್ಮದರ್ಶನ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಭಾಗ 3. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರು ರೇಣುಕಾ ಆಚಾರ್ಯರ ಉತ್ತರಾಧಿಕಾರಿಗಳು. ಇವರೆಲ್ಲ ಇವ್ರ ಬಗ್ಗೆ ಒಂದು ಸಂಶೋಧನಾತ್ಮಕ ಗ್ರಂಥಕರ್ತರು, ಸಾಹಿತ್ಯ ವಿಶಾರದ ಶಿವಾದ್ವೈತ ಪ್ರಾಚಾರ್ಯ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ, ಬೆಂಗಳೂರು. ಈ ಒಂದು ನಿನ್ನೆಯ ದಿವಸ 28 ಆಗಮಗಳ ಹೆಸರುಗಳನ್ನು ಹೇಳಾಯಿತು. 28 ಆಗಮಗಳಲ್ಲಿ 10 ಆಗಮಗಳು ಶಿವನಿಂದ ಹೇಳಲ್ಪಟ್ಟಿವೆ. ಮತ್ತೆ ಉಳಿದ 18 ಆಗಮಗಳು ರುದ್ರನಿಂದ ಹೇಳಲ್ಪಟ್ಟಿವೆ. ಈ ಎಲ್ಲ 28 ಆಗಮಗಳು ಅಪಾರವಾದ ಬ್ರಹ್ಮಜ್ಞಾನ ಸಂಪತ್ತಿನಿಂದ ಕೂಡಿರುತ್ತವೆ. ಆದರೆ ಸಮಾಜದ ದುರ್ದೈವದಿಂದಲೋ ಏನೋ ಎಲ್ಲ ಆಗಮಗಳು ಲಭ್ಯವಾಗಿಲ್ಲ. ಸಂಶೋಧನೆಯಿಂದ ಅವುಗಳನ್ನು ಪತ್ತೆ ಹಚ್ಚಿ ಪ್ರಕಟಿಸಿದರೆ ಸಮಾಜಕ್ಕೆ ಮಹದುಪಕಾರವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಪ್ರತಿಯೊಂದು ಶಿವಾಗಮದಲ್ಲಿಯೂ ಅವುಗಳ ವಿಷಯ ವಸ್ತುಗಳ ಆಧಾರದ ಮೇಲೆ ಏನದಂತಂದ್ರೆ ಕ್ರಿಯಾಪಾದ, ಚರ್ಯಾಪಾದ, ಯೋಗಪಾದ, ಜ್ಞಾನಪಾದಗಳೆಂಬ 4 ಭಾಗಗಳಿರುತ್ತವೆ. ವೇದಗಳಲ್ಲಿ ಹೆಂಗೆ 4 ಭಾಗಗಳದಾವ ಅದರಂಗೆ ಇಲ್ಲಿನೂ 4 ಭಾಗಗಳದಾವ. ವೇದಗಳಲ್ಲಿ ಏನದವ್ರಿ? ಸಂಹಿತೆಗಳು, ಬ್ರಾಹ್ಮಣಗಳು, ಆರಣ್ಯಕಗಳು, ಉಪನಿಷತ್ತುಗಳು. ಹಂಗ ಅಲ್ಲಿ 4 ಇದ್ದಂಗ ಇಲ್ಲೇನದವ? ಕ್ರಿಯಾಪಾದ, ಚರ್ಯಾಪಾದ, ಯೋಗಪಾದ, ಜ್ಞಾನಪಾದ. ಮೊದಲನೆಯ ಕ್ರಿಯಾಪಾದದಲ್ಲಿ ಏನಂತಂದ್ರೆ ಕರ್ಮಯೋಗ, ಮತ್ತಿನ್ನೇನದ ಕರ್ಮ. ಅದಕ್ಕೆ ದೇವಾಲಯ ಸ್ಥಾಪನೆ, ವಿಗ್ರಹಗಳ ನಿರ್ಮಾಣ ಹಾಗೂ ಜಗತ್ತಿನ ಉತ್ಪತ್ತಿಯಲ್ಲಿ ಬರುವ 36 ತತ್ವಗಳ ಸ್ವರೂಪಗಳು ವಿಶೇಷವಾಗಿ ವರ್ಣಿಸಲ್ಪಟ್ಟಿವೆ. ವೀರಶೈವವು ಕೇವಲ ಸಾಂಪ್ರದಾಯಿಕ ತತ್ವಗಳನ್ನು ನಿರೂಪಿಸುವ ಧರ್ಮ ಮಾತ್ರವಾಗಿ ಇರದೆ ಅದೊಂದು ಸರ್ವಗ್ರಾಹ್ಯವಾದ ದರ್ಶನವೂ ಆಗಿದೆ ಎಂದು ಹೇಳಿ, ಆ ನಂತರ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಭಸ್ಮ, ರುದ್ರಾಕ್ಷಿ, ಮಂತ್ರವೆಂಬ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳ ತ್ರಿವೇಣಿ ರೂಪದ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಉಪದೇಶ ಮಾಡಿ, ಕೊನೆಯದಾಗಿ ರೇವಣ್ಣ ಕಾರಣಿಕ ಪುರುಷನಾದ ರೇವಣ್ಣ ಅಂದ್ರೆ ಇದೆ ರೇವಣ ಸಿದ್ಧ, ಕಾರಣಿಕ ಪುರುಷನಾದ ನಿನಗೆ ಇದೇನು ಅಸಾಧ್ಯವಾದ ಸಾಧನೆಯಲ್ಲ. ಈ ಷಟಸ್ಥಲ ಉಪಾಸನಾ ಮಾರ್ಗದಲ್ಲಿ ಒಂದೊಂದು ಸೋಪಾನವನ್ನು ಹತ್ತಿದಾಗಲೂ ಸಾಧಕನು ತನ್ನ ಜೊತೆಯಲ್ಲಿಯೇ 6 ಬಗೆಯಾಗಿ ನೆಲೆಸಿರುವ ಶಿವನಿಗೆ 6 ಪದಾರ್ಥಗಳನ್ನು ಅರ್ಪಿಸುತ್ತಾನೆ, 6 ಪ್ರಸಾದಗಳನ್ನು ಸೇವಿಸುತ್ತಾನೆ. ತನ್ನ ಮಲದೋಷಗಳೆಲ್ಲವನ್ನ ತೊಲಗಿಸಿ ತಮ್ಮ ಪ್ರಕಾಶ ವ್ಯಾಪ್ತಿಯನ್ನ ಹೆಚ್ಚಿಸಿಕೊಳ್ಳುತ್ತಾನೆ. ಮೊದಲಿಗೆ ಭಕ್ತ ಸ್ಥಿತಿಯಲ್ಲಿ ಸಾಧಕನು ಭಕ್ತನೆನಿಸಿ ಗಂಧ ಪದಾರ್ಥಗಳನ್ನು
ಶ್ರದ್ಧಾ ಭಕ್ತಿಯಿಂದ ಮೂಗಿನಲ್ಲಿರುವ ಆಚಾರ ಲಿಂಗಕ್ಕೆ ಅರ್ಪಿಸಿ ಆಗಲೇ ಆ ಲಿಂಗದೊಡನೆ ಗಂಧವನ್ನು ಪ್ರಸಾದವಾಗಿ ಭೋಗಿಸುವನು. ಮೂಗಿನೊಳಗ ಆಚಾರ ಲಿಂಗ ಅದ, ಆ ಲಿಂಗಕ್ಕೆ ಏನ್ ಮಾಡಬೇಕು, ಗಂಧವನ್ನ ನೈವೇದ್ಯ ಮಾಡಿ ಆಮೇಲೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಏನಾರ ವಾಸನೆ ಬಂದದಂದ್ರೆ ಡೈರೆಕ್ಟ್ ತಗೊಳಂಗಿಲ್ಲ. ಅಲ್ಲಿ ಒಂದು ಗಾರ್ಡ್ ಅದ, ಮೂಗಿನೊಳಗೆ ಒಂದು ಆಚಾರ ಲಿಂಗ ಅಂತೇಳಿ, ಆ ಲಿಂಗಕ್ಕೆ ಮೊದಲು ಅರ್ಪಿಸ್ಬೇಕು. ಅಂದ್ರೆ ಅರಿವು, ಇದನ್ನ ನಾನು ಗ್ರಹಣ ಮಾಡಬೇಕೋ ಮಾಡಬಾರ್ದು ಅಂತೇಳಿ ಡಿಸೈಡ್ ಮಾಡಿ ಆಮೇಲೆ ಅದನ್ನು ಗ್ರಹಿಸಬೇಕು. ಮಾಡಬಾರ್ದು ಅಂದ್ರೆ ತ್ಯಜಿಸ್ಬೇಕು. ಗೊತ್ತಾಯ್ತರ? ಏನಾರ ಒಂದು ವಾಸನೆ ಬರ್ಲಕತ್ತದ ಅಂದ ಕೂಡಲೇ ಸೀದಾ ಅದನ್ನು ಗ್ರಹಿಸಬಾರದು. ಮೊದಲು ಅಲ್ಲಿ ಒಂದು ಆಚಾರ ಲಿಂಗ ಅಂತ ಆದ ಅಂತಂದ್ರೆ ಅರಿವು. ಲಿಂಗ ಅಂದ್ರೆ ಮತ್ತೇನಿಲ್ಲ, ಅರಿವು. ಆ ಅರಿವಿನಿಂದ ಏನ್ ಮಾಡಬೇಕು, ಈ ವಾಸನೆಯನ್ನ ನಾನು ಗ್ರಹಿಸಬೇಕೋ ತ್ಯಜಿಸಬೇಕೋ ಅಂತೇಳಿ ಡಿಸೈಡ್ ಮಾಡ್ಕೋಬೇಕು. ವಿಚಾರ ಮಾಡಿ ಡಿಸೈಡ್ ಮಾಡಿ ತ್ಯಜಿಸ್ಬೇಕಂದ್ರೆ ತ್ಯಜಿಸ್ಬೇಕು, ಗ್ರಹಿಸ್ಬೇಕಂದ್ರೆ ಗ್ರಹಿಸ್ಬೇಕು. ಯಾವಾಗ ನೀವು ಅರಿವಿನಿಂದ ಇದನ್ನ ತಿಳ್ಕೊತೀರಿ ಆವಾಗ ಏನಾಗ್ತದ, ಆ ಗಂಧ ಏನ್ ನೈವೇದ್ಯ ಮಾಡಿರ್ತೀರಿ ಅದು ನಿಮಗೆ ಪ್ರಸಾದ ಆಗ್ತದೆ. ಅರಿವಿನಿಂದ ಗಂಧವನ್ನು ಸ್ವೀಕರಿಸಿದಾಗ ಅದು ಅದರ ಆಚಾರ ಲಿಂಗದ ಪ್ರಸಾದ ಆಗ್ತದೆ. ಅದೇ ರೀತಿ ಹೀಗೆಯೇ ಭಕ್ತ ಸ್ಥಳದೊಳಗೆ ಹಂಗಾದಾಗ ಮಹೇಶ ಸ್ಥಳದೊಳಗೆ ಏನ್ ಮಾಡ್ತಾನೆ, ನಾಲಿಗೆಗೆ ಸಂಬಂಧಪಟ್ಟಂತೆ ರಸವು ಪ್ರಸಾದವಾಗಿಯೂ ಪ್ರಸಾದಿ ಸ್ಥಿತಿಯಲ್ಲಿ, ರೂಪವು ಪ್ರಸಾದವಾಗಿಯೂ ಪ್ರಾಣಲಿಂಗ ಸ್ಥಿತಿಯಲ್ಲಿ, ಸ್ಪರ್ಶವು ಪ್ರಸಾದವಾಗಿಯೂ ಶರಣ ಸ್ಥಿತಿಯಲ್ಲಿ, ಶಬ್ದವು ಪ್ರಸಾದವಾಗಿಯೂ ಲಭಿಸುತ್ತದೆ. ಹಂಗ ಒಂದೊಂದು ಸ್ಥಳದೊಳಗ ಒಂದೊಂದು ಮಾಡಿ ಐಕ್ಯ ಸ್ಥಿತಿಯಲ್ಲಿ ಸಾಧಕನು ಆತ್ಮಾರ್ಪಣದಿಂದ ಮಹಾಲಿಂಗದಲ್ಲಿ ಸಮರಸವಾಗಿ ಬೆರೆತು ಐಕ್ಯ ಭಾವದಿಂದ ತೃಪ್ತನಾಗುತ್ತಾನೆ. ಹೀಗೆ ಶತಸ್ಥಲ ಉಪಾಸನಾ ಕ್ರಮದಿಂದ ಸಾಧಕರಲ್ಲಿ ಗುಪ್ತವಾಗಿ ಅಡಗಿದ್ದ ದುರ್ಗುಣಗಳು ತೊಲಗಿ ಸದ್ಗುಣಗಳು ನೆಲೆಸುವುದರಿಂದ ಅವರಲ್ಲಿ ದ್ವೇಷ ಅಸೂಯೆಗಳು ನಿರ್ನಾಮವಾಗುತ್ತವೆ. ದುರ್ಗುಣಗಳ ತೊಲಗಿ ಸದ್ಗುಣಗಳು ನೆಲೆಸಂಗ ಮಾಡಬೇಕು. ತನ್ನೊಳಗಿರುವಂತ ಗುಪ್ತವಾಗಿ ಅಡಗಿರುವಂತ ದುರ್ಗುಣಗಳನ್ನು ತೊಲಗಿಸಬೇಕು. ಸಾಧಕರು ತಾವು ಶಿವಾಂಶರೆಂಬುದನ್ನು ತಮ್ಮೊಳಗೆ ತಮ್ಮ ಉದ್ಧಾರಕ್ಕಾಗಿ ಶಿವನು ನೆಲೆಸಿರುವನೆಂದು ಗುರುವಿನಿಂದ ತಿಳಿದು ಶ್ರದ್ಧಾಭಕ್ತಿಗಳಿಂದ ಸಕ್ರಮವಾಗಿ ಅನುಷ್ಠಾನ ಮಾಡಿದರೆ, ತಮ್ಮೊಳಗೆ ತಮ್ಮ ಉದ್ಧಾರಕ್ಕಾಗಿ ಶಿವನು ನೆಲೆಸಿರುವನೆಂದು ತಿಳ್ಕೋಬೇಕು. ಸಾಧಕರು ಏನ್ ತಿಳ್ಕೋಬೇಕಂತ ಕೇಳಿ, ಏನ್ ತಿಳ್ಕೋಬೇಕು? ಇಲ್ಲಿ ಮಾಡಬೇಕಾದ ಸಾಧನೆ ಏನದು ತಿಳ್ಕೊಳ್ಳೋದೇ. ಪುಸ್ತಕ ಓದೋದಲ್ಲ, ಮತ್ತೊಬ್ಬರಿಗೆ ಹೇಳೋದಲ್ಲ, ತಮ್ಮ ತಾವು ತಿಳ್ಕೋಬೇಕು. ಏನ್ ತಿಳ್ಕೋಬೇಕಂದ್ರೆ ಸಾಧಕರು ತಾವು ಶಿವಾಂಶರು ಅಂತ ತಿಳ್ಕೋಬೇಕು. ತಾವು ಶಿವಾಂಶರೆಂಬುದನ್ನ ತಿಳ್ಕೋಬೇಕು. ತಮ್ಮೊಳಗೆ ತಮ್ಮ ಉದ್ಧಾರಕ್ಕಾಗಿ ಶಿವನು ನೆಲೆಸಿರುವನು ಎಂದು ತಿಳಿಯಬೇಕು. ನನ್ನ ಉದ್ಧಾರಕ್ಕಾಗಿ ಶಿವ ಒಳಗೆ ನೆಲೆಸನಂತ ತಿಳ್ಕೋಬೇಕು. ಹಂಗ ತಿಳಿದ್ರೆ ಏನಾಗ್ತದಂದ್ರೆ ಶ್ರದ್ಧಾ ಭಕ್ತಿಗಳಿಂದ ಸಕ್ರಮವಾಗಿ ಅನುಷ್ಠಾನ ಮಾಡಿದರೆ ಏನ್ ಸಿಗ್ತದ? ಶಾಂತಿ. ಎಲ್ಲರಿಗೂ ಏನ್ ಬೇಕು? ಶಾಂತಿ ಬೇಕಲ್ಲ, ಶಾಂತಿ ಸಿಗ್ತದೆ. ಸಮತೆ, ಬ್ಯಾಲೆನ್ಸ್ ಸಿಗ್ತದೆ. ಸಹನೆ, ಪೇಷನ್ಸ್ ಸಿಗ್ತದೆ. ದಯೆ ಮತ್ತು ಅಹಿಂಸೆ ಮತ್ತು ಅನುಕಂಪ ಹೃದಯತೆ ಮೊದಲಾದ ಮಾನವೀಯ ಆತ್ಮಗುಣಗಳು ನೆಲೆಸುವವು. ನೋಡಿ, ಇವೆಲ್ಲ ಎಲ್ಲರಿಗೂ ಬೇಕಲ್ಲ. ಹೀಗೆ ಆತ್ಮಶಕ್ತಿ ಹೆಚ್ಚಿಸಿಕೊಂಡು ಶಿವೋಹಂಭಾವದಿಂದ ಜೀವನ್ಮುಕ್ತಾವಸ್ಥೆಯಲ್ಲಿರುವ ಎಂದು ಹೇಳಿ ಆಶೀರ್ವದಿಸಿದರು. ಹೀಗೆ ಆತ್ಮಶಕ್ತಿ ಹೆಚ್ಚಿಸಿಕೊಂಡು
ಶಿವೋಹಂ ಭಾವದಿಂದ ಜೀವನ್ಮುಕ್ತ ಅವಸ್ಥೆಯಲ್ಲಿ ಇರು ಎಂದು ಹೇಳಿ ಆಶೀರ್ವದಿಸಿದರು. ರೇವನು ಗುರುಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿ, ಇವ್ರ ಗುರುಗಳು ಯಾರು ಗೊತ್ತಾಯ್ತಾ? ಆ ಕೂಸಿನ ತಂದು ಕೊಡ್ತಾರಲ್ಲ ಕೈಯಾಗ, ನದಿ ದಂಡೆಗಿರೋ ಕೂಸಿಗೆ. ಕೆಲ ಕವಿಗಳು ರೇವಣ ಸಿದ್ಧರ ತಂದೆ ಶಿವಯೋಗಿ ಶಾಂತಿಮಯ್ಯಗಳೆಂದು, ಅವನ ವಿದ್ಯಾಗುರುಗಳು ನಿರ್ಲಜ್ಜ ಶಾಂತಿ ದೇಶಿಕ ಎಂದರೆಂದು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವರು. ಅವ್ರ ಗುರುಗಳ ಬಗ್ಗೆ ಇನ್ನೂ ಏನದ ಅಂತಂದ್ರೆ ಸಂಶೋಧನೆ ಮಾಡಬೇಕಾಗ್ಯದ. ಗುರುಗಳ ಪಾದ ಬಳಿ ಇಟ್ಟು ನಮಸ್ಕರಿಸಿದರು. ಯಾರು ಯಾವ ಗುರುಗಳು ಅಂತಂದ್ರೆ, ಅಂದರೆ ಗಣನ ಅವತರಿಸಿನಂದು ಅಂತರತೆ ಸಾಧುಗಳ ಸಮೂಹ ಬಂದು ಶ್ರೀಗಳ ಪಾದಕ್ಕೆ ಸಾಷ್ಟಾಂಗವೆರಗಲು. ಎಲ್ಲದ ಇವ್ರ ಗುರುಗಳ ಹೆಸರ, ಗುರುಗಳಿದೆಲ್ಲ ಹೇಳಕತ್ತಾರಂದ್ರೆ ಶ್ರೀ ಮಹಾದೇವ ದೇಶಿಕೇಂದ್ರ ಶಿವಾಚಾರ್ಯರು, ರೇವಾ ನದಿ ಪಕ್ಕ ಅವ್ರದೇ ಆಶೀರ್ವಾದ ರೇವಣನಿಗೆ. ಮುಂದೆ ಏನಾರ ಹೇಳ್ಕೊತ ಹೋಗ್ತೀವಿ, ಹಿಂದಿಂದ ಮರ್ತು ಬಿಡ್ತೀವಿ. ರೇವಾ ನದಿ ಪಕ್ಕದಲ್ಲಿ ಪವಿತ್ರವಾದ ತಪೋವನ ಯಾರ್ದಪ್ಪ ಅಂದ್ರೆ ಶ್ರೀ ಮಹಾದೇವ ದೇಶಿಕೇಂದ್ರ ಶಿವಾಚಾರ್ಯರು. ಅವರಲ್ಲೇ ಇವ ಬೆಳೆದು ದೊಡ್ಡವಾಗಿ ಇವೆಲ್ಲ ಆಶೀರ್ವಾದ ಸಾಧನೆ ಮಾಡಿ ಆಶೀರ್ವಾದ ಪಡ್ಕೊತಾನೆ. ಹೀಗೆ ಆತ್ಮಶಕ್ತಿ ಹೆಚ್ಚಿಸಿಕೊಂಡು ಶಿವೋಹಂ ಭಾವದಿಂದ ಜೀವನ್ಮುಕ್ತಾವಸ್ಥೆಯಲ್ಲಿರುವವರು ಎಂದು ಆಶೀರ್ವದಿಸಿದರು. ರೇವನು ಗುರುಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿ, ಹೇ ಗುರುವೇ, ತಮ್ಮ ಶಿವತತ್ವ ಬೋಧಾಮೃತ ಪಾನದಿಂದ ಪುನೀತನಾದೆ. ತಮ್ಮ ಉಪದೇಶದಂತೆ ಕಾಯೇನ ವಾಚ ಮನಸ ಅನುಷ್ಠಾನ ಮಾಡಿ ಸಿದ್ಧಿ ಪಡೆಯಲು ಪ್ರಯತ್ನಿಸುವೆನೆಂಬುದಾಗಿ ಪ್ರತಿಜ್ಞೆ ಮಾಡಿದನು. ನೋಡ್ರಿ, ಶಿಷ್ಯನ ಪ್ರಯತ್ನ, ಕಾಯ ವಾಚ ಮನಸ ಅನುಷ್ಠಾನ ಮಾಡಿ ಸಿದ್ಧಿ ಪಡಿತೀನಿ ಅಂತ ಪ್ರತಿಜ್ಞೆ ಮಾಡಿದ ಗುರುಗಳ ಉಪದೇಶ ಕೇಳಿ. ಹೀಗೆ ಗುರುಕೃಪೆಗೆ ಪಾತ್ರನಾಗಿ ಗುರುಪದೇಶದಿಂದ ಪ್ರಭಾವಿತನಾದ ರೇವನ ಜೀವನದಲ್ಲಿ ಒಂದು ಹೊಸ ಪ್ರಗತಿಪರ ಬದಲಾವಣೆ ಏರ್ಪಟ್ಟು ಗುರುಗಳನ್ನು, ಇತರೆ ಗುರುಕುಲದ ಬಾಲಕರನ್ನು ಆಕರ್ಷಿಸಿದನು. ಅದನ್ನರಿತ ಗುರುಗಳು ಇತರೆ ಬಾಲಕರನ್ನು ಕುರಿತು, ಎಲೆ ಬಾಲಕರಿರ, ನೀವೆಲ್ಲ ರೇವನ ಮೇಲ್ ಪಂಕ್ತಿಯನ್ನ ಅನುಸರಿಸಿ ನಾನು ನಿಮಗೆ ಈವರೆಗೆ ಬೋಧಿಸಿರುವ ಶಿವಾದ್ವೈತ ತತ್ವಗಳನ್ನ ಕಾಯ ವಾಚ ಮನಸ ಆಚರಿಸಿ ಸಿದ್ಧಿಯನ್ನು ಪಡೆಯಬೇಕೆಂದು ಎಚ್ಚರಿಸಿದರು. ಅದಕ್ಕೆ ರೇವಣ್ಣ ಹೆಂಗದನ್ನ ನೋಡಿ ಅವನಂಗ ಕಲಿರಪ್ಪ ಅಂತೇಳಿ ಗುರುಗಳು ಇತರ ಸೇರಿಸಿ ಎಚ್ಚರಿಸಿದರು. ದಿನ ಕಳೆದಂತೆ ರೇವನು ಆಟ ಪಾಠಗಳಿಗೆ ಗಮನ ಕೊಡದೆ ಸದಾ ಧ್ಯಾನಮಗ್ನನಾಗಿ ಗುರು ಸೇವೆಯನ್ನೇ ಮಾಡುತ್ತಿದ್ದನು. ಅವನು ಯಾವಾಗಲೂ ಏಕಾಂತವಾಸವನ್ನೇ ಬಯಸುತ್ತಿದ್ದನು. ಬಿಡುವಿನ ಕಾಲದಲ್ಲಿ ಗುರುಕುಲದ ಸುತ್ತಮುತ್ತಲಿನ ಕಾಡು ಮೇಡುಗಳಲ್ಲಿ ಸಂಚರಿಸುವುದೇ ಅವನ ದಿನಚರಿಯಾಯಿತು. ಹೀಗೆ ಸಂಚರಿಸುವಾಗ ಗಿರಿ ಗುಹೆಗಳನ್ನು ಕಂಡರೆ ರೇವನು ಆ ಗುಹೆಗಳಲ್ಲಿ ಮೌನವಾಗಿ 2-3 ದಿನಗಳು ಅನ್ನ ಆಹಾರಗಳ ಪರಿವೆ ಇಲ್ಲದೆ ಧ್ಯಾನಮಗ್ನನಾಗಿರುತ್ತಿದ್ದ. ನೋಡ್ರಿ ಹೆಂಗಿರ್ತದೆ ಇವೆಲ್ಲ ಕ್ಯಾರೆಕ್ಟರ್ ಮಾತ್ಮರದು. ಎಲ್ಲರ ಗುಹೆಗಳು ಸಿಕ್ಕೊಂಡ್ರೆ ಅದರ ಕೂತ್ಬಿಡೋದು 2 ದಿನ 3 ದಿವಸ ಗಟ್ಲೆ. ನಮ್ಮ ಜಾಲಹಳ್ಳಿ ಗುರುಗಳು ಹಂಗೆ ಮಾಡ್ತಾರೆ. ದೇಶಾತ್ಯೇಶ್ವರ ಗುರುಗಳು ಅರಣ್ಯದಾಗ ತಿರುಗಾಡ್ಕೋತ ಹೋದಾಗ ಏನ್ ನೋಡಿದ್ರಂದ್ರೆ ಒಂದು ದೊಡ್ಡ ಗಿಡ, ಆ ಗಿಡದೊಳಗೆ ಒಂದು ತೆಗ್ಗಿತ್ತಂತ. ಆ ತೆಗ್ ಎಷ್ಟು ಅಂದ್ರೆ ಒಬ್ಬ ಮನುಷ್ಯ ಕೂಡಾಡಿ ತೆಗ್ಗಿತ್ತು. ಅದ್ರಾಗ ಏರಿ ಆ ತೆಗ್ನಾಗ ಕೂತ್ಬಿಟ್ರ, ಗಿಡದ ತೆಗ್ನಾಗ ಮ್ಯಾಲ ದೊಡ್ಡದು ಕಾಂಡ, ಅದ್ರೊಳಗೆ ಕೂತ್ಬಿಟ್ರು. ತಿಂಗಳಗಟ್ಲೆ ಕೂತಾರ್ರಿ ಅಲ್ಲಿ.
ತಿಂಗಳಿಗಟ್ಲೆ ಕೂತಾರ, ಅನ್ನ ಇಲ್ಲ ನೀರಿಲ್ಲ, ಹಂಗ ಕೂತು ತಪಸ್ ಮಾಡ್ಯಾರವ್ರು. ಅದಕ್ಕೆ ಮೌನವಾಗಿ 2-3 ದಿನಗಳ ಅನ್ನ ಆಹಾರ ಪರಿವೆ ಇಲ್ಲದೆ ಧ್ಯಾನಮಗ್ನರಾಗುತ್ತಿದ್ದರು. ಅವನಲ್ಲಿ ಆತ್ಮ ಸಾಕ್ಷಾತ್ಕಾರದ ಹಂಬಲ ದಿನ ದಿನ ಬೆಳೆಯತೊಡಗಿತು. ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಅವನಿಗೆ ಸಂಪೂರ್ಣ ವಿರತಿ ಭಾವ ಮೂಡಿತು. ಕಾರಣಿಕ ರೇವಣನ ವಿರತಿಯು ಶಿವನನ್ನ ಆಕರ್ಷಿಸದಿರಲಿಲ್ಲ. ಶಿವನಿಗೆ ಆಕರ್ಷಣೆ ಆಯ್ತು, ಇವ ಇಷ್ಟು ಚಲೋ ತಪಸ್ ಮಾಡ್ತಾನಲ್ಲ ಅಂತ. ಹೀಗೆ ಗಿರಿವನಗಳಲ್ಲಿ ಸುತ್ತುತ್ತಿದ್ದ ರೇವಣನಿಗೆ ಶಿವನು ಮಾನವರ ರೋಗ ರುಜಿನಗಳನ್ನು ಗುಣಪಡಿಸುವ ಸಿದ್ಧಿಯನ್ನು ಕರುಣಿಸುವ ಸಂಕಲ್ಪ ಮಾಡಿ ಸಾಧುವಿನ ರೂಪದಲ್ಲಿ ದರ್ಶನವಿತ್ತನು. ಡಾಕ್ಟರ್ ಮಾಡಿಬಿಟ್ಟ ಇವರಿಗೆ, ಮಂದಿದು ರೋಗ ಕಡಿಮೆ ಮಾಡಪ್ಪ ಅಂತೇಳಿ ಮೆಡಿಸಿನ್ ಜ್ಞಾನ ಶಿವನೇ ಕೊಟ್ಟ. ರೇವನು ಆ ತೇಜೋ ರೂಪಿಯಾದ ಸಾಧುವಿನ ದರ್ಶನ ಮಾತ್ರದಿಂದಲೇ ಪ್ರಭಾವಿತನಾಗಿ ಅವನಿಗೆ ಭಕ್ತಿ ಭಾವದಿಂದ ವಂದಿಸಿದರು. ಪ್ರಸನ್ನ ವದನದಿಂದ ಕೂಡಿದ ಸಾಧುವರ್ಯನನ್ನು ಏನ್ ಮಾಡಿದ, ಮಗನೇ ರೇವಣ, ನೀನು ಈ ಕಾಡಿನಲ್ಲಿ ಸುತ್ತಾಡುತ್ತಿರುವೆ. ಇದು ಸಾಧಾರಣ ಕಾಡಲ್ಲ, ಮಾನವನ ಸರ್ವ ವ್ಯಾಧಿಗಳನ್ನು ಗುಣಪಡಿಸಬಲ್ಲ ಗಿಡಮೂಲಿಕೆಗಳಿಂದ ಇದು ತುಂಬಿದೆ. ನೀನು ಈಗಾಗಲೇ ಮಾನವರ ಮಾನಸಿಕ ವ್ಯಾಧಿಗಳನ್ನು ನಿರ್ಮೂಲ ಮಾಡಲು ಸಮರ್ಥನಾಗಿರುವೆ. ಅದರ ಜೊತೆಗೆ ಅವರ ದೈಹಿಕ ವ್ಯಾಧಿಗಳನ್ನೂ ನೀಗುವ ಸಾಮರ್ಥ್ಯವನ್ನು ನಿನಗೆ ಅನುಗ್ರಹಿಸುತ್ತಿರುವೆ ಎಂದು ಹೇಳಿ ರೇವಣಿಗೆ ಅಲ್ಲಿನ ಅಮೂಲ್ಯ ಗಿಡಮೂಲಿಕೆಗಳನ್ನು ತೋರಿ ಅವುಗಳ ಉಪಯೋಗದ ರೀತಿ, ಅವುಗಳ ಗುಣಗಳನ್ನು ವಿವರಿಸಿದನು. ರೇವನಿಗೆ ಪ್ರಭಾವಪೂರ್ಣವಾದ ಸಿದ್ಧಿ ಮಂತ್ರವನ್ನು ಉಪದೇಶಿಸಿ ಹರಸಿ ಕಾಣದಾದನು. ಹೀಗೆ ಸಾಧು ರೂಪದಿಂದ ಶಿವನಿಂದಲೇ ರೇವನು ಸಿದ್ಧ ಪಡೆದನು. ರೇವಣ ಸಿದ್ಧನೆಂದು ಕೀರ್ತಿ ಪಡೆದು ಮಠಕ್ಕೆ ಹಿಂತಿರುಗಿದನು. ಸಿದ್ಧಿಯ ಪ್ರಭಾವದಿಂದ ರೇವನು ಏನ್ ಮಾಡಿದ, ಜನರ ಎಲ್ಲ ವಿಧವಾದ ವ್ಯಾಧಿಗಳನ್ನ ಗಿಡಮೂಲಿಕೆ ಹಾಗೂ ಮಂತ್ರಸಿದ್ಧಿಯಿಂದಲೇ ಮತ್ತು ಭಸ್ಮಲೇಪನದಿಂದ ನಿವಾರಿಸುತ್ತಿರಲು ಅವನ ಕೀರ್ತಿ ಪ್ರಾಂತ್ಯದಲ್ಲೆಲ್ಲ ಹರಡಿತು. ಅನೇಕ ಸಂತರು ರೇವಣ ಸಿದ್ಧನ ಶಿಷ್ಯರಾದರು. ನಂತರ ರೇವಣನು ಗುರುಗಳಿಂದ ಮಾನಸಿಕ ರೋಗಗಳಿಗೆ, ಆಸೆ, ಆಮಿಷ ಮುಂತಾದ ರೋಗಗಳಿಗೆ ಸಿದ್ಧೌಷಧವಾದ ಯೋಗಶಾಸ್ತ್ರವನ್ನ ಅರಿತು ಅವರ ಅಪ್ಪಣೆ ಪಡೆದು ಮುಂದಕ್ಕೆ ಹೊರಟ. ಆ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಜನರ ಮಾನಸಿಕ ದೈಹಿಕ ರೋಗಗಳನ್ನು ಪರಿಹರಿಸುತ್ತಾ ಕೀರ್ತಿ ಪಡೆದನು. ಯೋಗಿವರ್ಯನಾದ ಮತ್ಸ್ಯೇಂದ್ರನಾಥನ ಬಳಿ ಕೆಲ ಕಾಲವಿದ್ದು ಯೋಗಶಾಸ್ತ್ರಗಳನ್ನು ಅರಿತು ಅಲ್ಲಿಂದ ಬೀಳ್ಕೊಂಡು ಆತ್ಮ ಸಾಕ್ಷಾತ್ಕಾರದ ಹಂಬಲ ಹೆಚ್ಚಿ ಅದಕ್ಕೆ ಪ್ರೇರಕವಾದ ಶಿವಯೋಗವನ್ನು ಅಭ್ಯಸಿಸಲು ಶ್ರೀ ರೇಣುಕಾಚಾರ್ಯರು ಅವತಾರ ಭೂಮಿಯಾದ ಕೊಲ್ಲಿಪಾಕಿ ಮಹಾಕ್ಷೇತ್ರದ ಸಮೀಪದಲ್ಲಿದ್ದ ರೇಣುಕಗಿರಿಯಲ್ಲಿ ಶಿವಯೋಗಿ ಶಾಂತಿಮಯಗಳಿರುವ ವಿಷಯವನ್ನು ತಿಳಿದು ಅವರ ದರ್ಶನ ಹಾಗೂ ಆಶೀರ್ವಾದ ಪಡೆಯಲು ಹೊರಟನು. ಮೊದಲಿನ ಗುರುಗಳು, ಫಸ್ಟ್ ಸಿಕ್ಕ ಗುರುಗಳ ಹೆಸರೇನವ್ರದು? ಮಹಾದೇವ ದೇಶಿಕೆ ಅಂತ. ಮುಂದೆ ಇವರಿಗೆ ಶಿವಯೋಗ ಕಲಿಬೇಕಾಗ್ಯದಲ್ಲ, ಅವರು ಆಶ್ರಮ ಮಾಡ್ಕೊಂಡಿದ್ರು ನದಿ ದಂಡಿಗೆ, ರೇವ ನದಿ ದಂಡಿಗೆ. ಅವ್ರು ಬೇರೆ, ಇವ್ರೇನಂತಂದ್ರ ಶಾಂತಿಮಯ್ಯ ಅಂತೇಳಿ ಈ ಶಿವಯೋಗ ಕಲೀಲಕ್ಕೆ ಅವ್ರ ಹತ್ರ ಹೋಗಿ ತಮ್ಮ ಯೋಗ ದೃಷ್ಟಿಯಿಂದ ರೇವಣ ಸಿದ್ಧನ ಆಗಮನವನ್ನರಿತು ಅವನನ್ನು ಗೌರವದಿಂದ ಕರೆತರಲು ತಮ್ಮ ಶಿಷ್ಯರನ್ನು ಕಳುವರು. ಆ ಶಿಷ್ಯರು ರೇವಣ ಸಿದ್ಧನಿಗೆ ವಂದಿಸಿ ತಮ್ಮ ಗುರುಗಳ ಬಳಿಗೆ ಬರುವಂತೆ ಆಹ್ವಾನಿಸುವರು. ವಿಸ್ಮಿತನಾದ ರೇವಣ ಸಿದ್ಧನು ಶಾಂತಿಮಯಗಳ ಮಹಿಮೆಯನ್ನರಿತು ಅವರ ದರ್ಶನಕ್ಕಾಗಿ ಧಾವಿಸಿ ಶಾಂತಿಮಯಗಳ ಭಕ್ತಿಯಿಂದ ವಂದಿಸಿ ಅವರ ಬಳಿ ಕೆಲ ಕಾಲವಿದ್ದು ಅವರಿಂದ ಶಿವಯೋಗದ 5 ಹಂತಗಳನ್ನು ರಹಸ್ಯವಾಗಿ ನಂತರ ಗುರುಗಳನ್ನು ಕುರಿತು ಗುರುವೇ ಶಿವಯೋಗದ ಮಹಾದೀಕ್ಷೆಯನ್ನ ತನಗೆ ಕರುಣಿಸಬೇಕೆಂದು ಪ್ರಾರ್ಥಿಸಿದನು. ರೇವಣ ಸಿದ್ಧನ ಶಿವಪೂಜೆ, ಜಪಧ್ಯಾನ, ಯೋಗಾಭ್ಯಾಸ ಮುಂತಾದ ಸದಾಚಾರಗಳನ್ನು ಗಮನಿಸಿದ
ಗುರು ಶಾಂತಿಮಯ್ಯಗಳು ರೇವಣಸಿದ್ಧನು ಶ್ರೀ ಜಗದ್ಗುರು ಆದಿ ರೇಣುಕ ಭಗವತ್ಪಾದರ ಪೀಠವನ್ನು ಅಲಂಕರಿಸಿ ಅವರು ಮಾನವ ಕೋಟಿಗೆ ಬೋಧಿಸಿ ಉದ್ಧರಿಸಿದ ಷಡಸ್ಥಲ ಸಿದ್ಧಾಂತವನ್ನು ಬೋಧಿಸಲು ಸರ್ವತಾ ಸಮರ್ಥನೆಂದು ಮನಗಂಡು ಕುಮಾರ ರೇವಣಸಿದ್ಧನೇ ಪಾತಂಜಲಿ ಎಲ್ಲ ಯೋಗಶಾಸ್ತ್ರಗಳಿಂದ ಅತ್ಯಂತ ಶ್ರೇಷ್ಠವೂ ಸುಲಭ ರೀತಿಯಲ್ಲಿ ಶಿವ ಸಾಯುಜ್ಯವನ್ನ ದೊರಕಿಸಿಕೊಡುವ ಕಲ್ಪವೃಕ್ಷವೂ ಆದ ಶ್ರೀ ಶಿವಯೋಗ ರಹಸ್ಯವನ್ನ ಸಾಂಗವಾಗಿ ಉಪದೇಶಿಸುತ್ತೇನೆ ಅಂತೇಳಿ ಒಂದು ಶುಭ ಮುಹೂರ್ತದಲ್ಲಿ ರೇವಣಸಿದ್ಧನ ಮಸ್ತಕದಲ್ಲಿ ತಮ್ಮ ಪರುಷ ಹಸ್ತವನ್ನಿರಿಸಿ, ಎಲೈ ಕುಮಾರ, ಶಿವಯೋಗದ ಏಕೈಕ ಗುರಿ ಎಂದರೆ ಪೂಜಾ ಧ್ಯಾನ ಜಪಗಳ ಮೂಲಕ ಪೀಯೂಷ ಗ್ರಂಥಿಯಲ್ಲಿ ಅಡಗಿರುವ ಚಿತ್ಕಲೆಯನ್ನ ಚೇತನಗೊಳಿಸಿ ಮುನ್ನಡೆಸಿ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಥ ವಿಶುದ್ಧ ಆಜ್ಞಾ ಎಂಬ ಚಕ್ರಗಳನ್ನು ದಾಟಿ ಸಹಸ್ರಾರದಲ್ಲಿರುವ ಶಿವ ವ್ಯಾಕಿನಿ ಶಕ್ತಿಯರೊಡನೆ ಸಮರಸ ಹೊಂದಲು ಜೀವನು ಶಿವೋಹಂ ಅಹಂ ಬ್ರಹ್ಮಾಸ್ಮಿ ಎಂಬ ಭಾವವನ್ನ ಹೊಂದಿ ತನ್ನ ಜೀವಗತವಾದ ಅಜ್ಞಾನವನ್ನು ಕಳೆದುಕೊಳ್ಳುವುದು. ಅಜ್ಞಾನ ಕಳ್ಕೊಂಡ್ಬಿಟ್ರೆ ಮುಗೀತು ಎಂದು ಹೇಳಿ, ಎಲೈ ರೇವಣಸಿದ್ಧನೇ, ನಿನಗೆ ಮುಂದೆ ಒಂದು ಶುಭ ಮುಹೂರ್ತದಲ್ಲಿ ಕೊಲ್ಲಿಪಾಕಿಯ ಶ್ರೀ ಸೋಮನಾಥ ಸನ್ನಿಧಿಯಲ್ಲಿ ಪೂರ್ಣಯೋಗದ ಮಹಾದೀಕ್ಷೆಯು ನಡೆಯುವುದು. ಅಲ್ಲಿಯವರೆಗೂ ನೀನು ಯೋಗಾಭ್ಯಾಸದಲ್ಲಿ ತಲ್ಲೀನನಾಗಿ ಸಿದ್ಧಿಯನ್ನು ಪಡೆಯೆಂದು ಹರಸಿದರು. ರೇವಣಸಿದ್ಧನು ಗುರುವಿನ ಆಣತಿಯಂತೆ ಯೋಗಾಭ್ಯಾಸದಲ್ಲಿ ತಲ್ಲೀನನಾಗಿ ಸಿದ್ಧಿಯನ್ನು ಪಡೆದ. ಅದಕ್ಕೆ ಸಿದ್ಧರು ನಾಥರು ಹಿಂಗೆಲ್ಲ ಬರ್ತಾವ. ಇದು ಯಾವ ಪಂಥ ಅಂದ್ರೆ ಸಿದ್ಧ ಪಂಥ. ನಾಥ ಪಂಥ ತದು ಮತ್ತು ಬೇರೆ ಅದ. ಮುಂದೆ ಇವರು ಸಿದ್ಧಿ ಪಡ್ಕೊಂಡ್ಮೇಲೆ ರೇವಣಸಿದ್ಧರ ಪಟ್ಟಾಭಿಷೇಕದ ವಿಚಾರ ಮತ್ತೆ ನಾಳೆ ವಿಚಾರ ಮಾಡೋಣ. ಅವ್ರದ್ದು ಶಿಕ್ಷಣ ಮತ್ತು ಯೋಗ ಸಿದ್ಧಿ, ಶಿವಯೋಗ ಸಿದ್ಧಿ ಬಗ್ಗೆ ಇಲ್ಲಿ ತನಕ ಹೇಳಿದರು. ಮುಂದೆ ಅವ್ರ ಲೀಲೆಗಳು ಏನೇನು ಮಾಡ್ತಾರೆ ಅನ್ನೋದು ಮತ್ತೆ ನಾಳೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. Right.